ಇನ್ನು 1.5 ಲಕ್ಷ ಫೋನ್ ಕಟ್ಟಿದ್ಯಾ. ಇಂಟರ್ 125 ಮತ್ತು ಚೇತಕ್ ಈ ಎರಡು ಗಾಡಿಗೂ ರೇಸ್ ಇರುತ್ತೆ, ಯಾರು ಗೆಲ್ತಾರೆ ನೋಡೋದಾ. ಅದು ಎಲೆಕ್ಟ್ರಿಕಲು, ಇದು ಪೆಟ್ರೋಲು ಅಷ್ಟೇ. ಎಕ್ಸ್ಪಲ್ಸು ಅಥವಾ ಹಿಮಾಲಯ ಈ ಥರ ಗಾಡಿ ತೊಗೊಬೇಕಂತ ಒಂದು ಪ್ಲ್ಯಾನ್ ಇದೆ. ನೋಡೋದ ಅದೇನಾದ್ರೂ ಆದರೆ ಅದೊಂದು ತೊಗೊಳೋದ. ಸೊ ನೆಕ್ಸ್ಟ್ ಟೈಮ್ ಹೋದರೆ ಇನ್ನು ಡೈರೆಕ್ಟ್ ಹೊಸಕೋಟೆಗೆ ಹೋಗಿ ತಿನ್ನೋದ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಈ ಥರ ಕಾಪಿಡ್ ವರ್ಷನ್ಗೆ ಎಲ್ಲೂ ಹೋಗೋಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ಟೈಮ್ ಬಂದು ಬೆಳಿಗ್ಗೆ 9:30 ಆಗಿದೆ. ನಾನು ನನ್ನ ತಮ್ಮ ಎಸ್ಟರ್ಡೇನೆ ಪ್ಲ್ಯಾನ್ ಮಾಡಿದ್ದು ಇವತ್ತು ಬಿರಿಯಾನಿ ತಿನ್ನೋಕೆ ಹೋಗೋದ ಮಾರ್ನಿಂಗ್ ಅಂತ. ಸೊ ನಾವು ಪ್ಲ್ಯಾನ್ ಮಾಡಿದ್ದು ಮಾರ್ನಿಂಗ್ ಅಂದರೆ 9 o'clock ಹೋಗೋದ ಅಂತ. ಸ್ವಲ್ಪ ಲೇಟ್ ಆಗಿದೆ, 9:30 ಆಗಿದೆ. ಇವಾಗ ಬೇಗ ರೆಡಿ ಆಗ್ಬಿಟ್ಟು ಹೋಗಿ ತಿನ್ಕೊಂಬರೋದ ಬನ್ನಿ. ಗೈಸ್, ರೆಡಿಯಾಗಾಯಿತು. ಸೊ ನನ್ನ ತಮ್ಮ ವೆಯ್ಟ್ ಮಾಡ್ತಾಯಿದ್ದಾನೆ, ಹೋಗೋದ ಬನ್ನಿ. ಸೊ ಗಾಯ್ಸ್, ಇಲ್ಲೊಂದು ಕಡೆ ಬಂದು ನಿಯರೆಸ್ಟ್ ಇತ್ತಂತ ಬಿರಿಯಾನಿ ತಿನ್ನೋಕ್ಕೆ. ಬಟ್ ಇಲ್ಲಿ ನೋಡಿದ್ರೆ ಒಂಥರ ಹೈಜೀನ್ ಸರಿ ಇದ್ದಿಲ್ಲ, ಮತ್ತು ಬಿರಿಯಾನಿನೂ ಅಷ್ಟು ಚೆನ್ನಾಗಿದ್ದಿಲ್ಲ. ಸೊ ಇಲ್ಲೇ ಯಾವುದೋ ಒಂದು ನಿಯರೆಸ್ಟ್ ಇನ್ನೊಂದೇನೋ ಇದೆ ಅಂತ ಹೇಳಿದ ನನ್ನ ತಮ್ಮ, ಅಲ್ಲಿಗೆ ಹೋಗ್ತಾಯಿದ್ವಿ, ನೋಡೋದು ಅಲ್ಲಿ ಹೋಗ್ಬಿಟ್ಟು. ಗೈಸ್, ಈ ಕ್ಲಿಪ್ಪಲ್ಲಿ ನಮ್ಮದು ವಾಯ್ಸು ಏನೋ ಪ್ರಾಬ್ಲಮ್ ಆಗಿ ಮೈಕಲ್ಲಿ ವಾಯ್ಸ್ ಕ್ಯಾಪ್ಚರ್ ಆಗಿಲ್ಲ. ನಾವು ಹೋಟ್ಲು ಹೋಗಿ ರೀಚ್ ಆಗಿದ್ದು, ಅದಾದಮೇಲೆ ನಾನು ನನ್ನ ಕಣ್ಣು ತುಂಬ ಧೂಳು ಬಿದ್ದು ಕಣ್ಣು ಉರಿತೈತಂತ ಕಣ್ಣು ತೋರಿಸ್ತಾ ಇದ್ದೆ. ಅದಾದಮೇಲೆ ನನ್ನ ತಮ್ಮನೂ ನನಗೂ ಹಂಗೆ ಆಗಿತ್ತು ಅಂತ ಹೇಳ್ತಿದ್ದೆ. ಸೊ ಅವನು ಹಂಗೆ ತೋರಿಸ್ತಾ ಇದ್ದೆ. ಹೊಸಕೋಟೆ ಹೊರತಾಯಿ ಬ್ರಾಂಚ್ ಅಂತ ನಾವು ಅಲ್ಲಿ ಟೇಸ್ಟ್ ಮಾಡೋಕೆ ಹೋದಾಗ ಫುಡ್ ಟೇಸ್ಟ್ ಅಂತ ಏನೂ ಚೆನ್ನಾಗಿದ್ದಿಲ್ಲ ಗೈಸ್. ಅದಾದಮೇಲೆ ನಾವು ಪೇ ಮಾಡಿದ ಅಮೌಂಟ್ ಬಂತು, ಕಬಾಬ್ ಅಂತೂ ತುಂಬ ಕಮ್ಮಿ ಇತ್ತು. ನಮಗಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯ್ತು ಅಲ್ಲಿ. ಪೇ ಮಾಡಿದ ಒಂದೇ ಕಾರಣಕ್ಕೆ ನಾವು ಅಷ್ಟನ್ನು ತಿನ್ಕೊಂಡು ವೇಸ್ಟ್ ಮಾಡಬಾರ್ದು ಅಂತ ತಿನ್ಕೊಂಬಂದು. ಸೊ ಗೈಸ್, ಇವಾಗ ಬಿರಿಯಾನಿ ತಿನ್ಕೊಂಬಂದು, ಬಟ್ ನನಗೇನೋ ಅಷ್ಟು ಟೇಸ್ಟ್ ಇಷ್ಟ ಆಗಿಲ್ಲ. ಏನು ಓಕೆ ಹಸುವಾಗಿತ್ತು ಅಂತ ತಿಂದು ಅಷ್ಟೇ. ಬಟ್ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದಿತ್ತು, ಯಾಕಂದರೆ ಅವರು ಹೊಸಕೋಟೆ ಅಂತ ಅಂದರೆ ಹೊಸಕೋಟೆ ಹೆಸರಲ್ಲಿ ಓಪನ್ ಮಾಡಿರೋ ಬಿರಿಯಾನಿ. ಹೊಸಕೋಟೆಯಲ್ಲಿ ಆ ಥರ ಟೇಸ್ಟೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇವರು ಅಂದರೆ ಕಾಪಿನೇ ಇವ್ರದ್ದು ಹೋಟೆಲ್ ಅದು, ಆದರೂ ಸ್ವಲ್ಪ ಟೇಸ್ಟ್ ಇನ್ನೂ ಬೆಟರ್ ಮಾಡ್ಬೋದಿತ್ತು. ನಮಗೆ ಯಾಕೋ ಅಷ್ಟು ಟೇಸ್ಟ್ ನನಗೆ ಪರ್ಸ್ನಲಿ ಅಷ್ಟು ಇಷ್ಟ ಆಗಿಲ್ಲ. ನನ್ನ ತಮ್ಮಂಗೆ ಏನಂತ ಗೊತ್ತಿಲ್ಲ, ನೋಡೋದೇ ರೀ, ನನ್ನ ತಮ್ಮಂಗೆ ಕೇಳಿ ನೋಡ್ತೀನಿ ಈಚೆ ಇದೆ ಒಂದು ನಿಮಿಷ. ನಿಮಗೆ ಟೇಸ್ಟು ಬಿರಿಯಾನಿದು ಚೆನ್ನಾಗಿದ್ದಿಲ್ಲ? ಎಷ್ಟು 10 out of 0? ಬರೀ ಮಸಾಲೆ ಬಿರಿಯಾನಿ ಅಲ್ಲ, ಬಿರಿಯಾನಿ ಟೇಸ್ಟ್ ಇಲ್ಲ. ಸೊ ಪರ್ಸ್ನಲಿ ನಮಗೇನು ಬಿರಿಯಾನಿ ಅಷ್ಟು ಇಷ್ಟ ಆಗಿಲ್ಲ ಗೈಸ್, ಯಾಕಂದರೆ ಹಸುವಾಗಿತ್ತು ಅಂತ ಅವನಿಗೂ ಸಿಕ್ಕಾಪಟ್ಟೆ ಹಸುವಾಗಿತ್ತು, ನನಗೂ ಸಿಕ್ಕಾಪಟ್ಟೆ ಹಸುವಾಗಿತ್ತು, ಅದಕ್ಕೆ ತಿಂದು. ಸೊ ನೆಕ್ಸ್ಟ್ ಟೈಮ್ ಹೋದರೆ ಇನ್ನು ಡೈರೆಕ್ಟ್ ಹೊಸಕೋಟೆಗೆ ಹೋಗಿ ತಿನ್ನೋದ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಈ ಥರ ಕಾಪಿಡ್ ವರ್ಷನ್ಗೆ ಎಲ್ಲೂ ಹೋಗೋಲ್ಲ. ಗೈಸ್, ನಾನು ಫಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ, ನನ್ನ ತಮ್ಮ ಹೊಸ ಗಾಡಿ ತೊಗೊತಿದ್ದಾನಂತ. ಗಾಡಿ ಬಂದಿದೆ, ಇದೇ ಚೇತಕ್ ಗಾಡಿ. ನೋಡೋಕ್ಕೂ ತುಂಬ ಪ್ರೀಮಿಯಮ್ ಆಗಿದೆ. ಇವಾಗ ಈ ಗಾಡಿದು ಫುಲ್ಲು ರಿವ್ಯೂ ಮಾಡ್ತೀವಿ ನಾವು ಕೂಡ. ಇದು ನನ್ನ ಗಾಡಿ ಫುಲ್ ಗಬ್ಬಾಗ್ಬಿಟ್ಟಿದೆ. ಇವರಿಬ್ಬರು ನನ್ನ ತಮ್ಮಂದಿರು, ಅಂದರೆ ತಮ್ಮಂದಿರ ಥರ, ಆದರೆ ತಮ್ಮಂದಿರೇ. ಏನು ನೋಡಿ ಹೆಂಗೋನೆ, ಏನೋ ಕಂದಲೇ, ಏನೋ 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 ಏನು ಸ್ಮಾರ್ಟ್ ಆಗಿದೆಯಲ್ಲಿ. ಓಕೆ, ಇವಾಗ ಗಾಡಿದು ಫುಲ್ಲು ಹೆಂಗಿದೆ ಪರ್ಫಾರ್ಮೆನ್ಸ್ ಅಂತ ಚೆಕ್ ಮಾಡೋದ. ಸೊ ಒಂದ್ಸತಿ ಗಾಡಿನೆಲ್ಲ ತೋರಿಸ್ಬಿಡ್ತೀನಿ ರೀ. ಇದು ಫ್ರಂಟು, ಇದು ಸೈಡ್ ಆ್ಯಂಗಲು. ನಂಗೆ ಇದು ಇಷ್ಟ ಆಯಿತು ಗೈಸ್, ಒಂಥರ ವಾಟರ್ ಮಾರ್ಕಲ್ಲಿ ಬರೆದಿದ್ದಾರೆ ಚೇತಕ್. ಇದು ಬ್ಯಾಕ್ ಸೈಡ್. ಸೊ ಒಂದೊಂದೇ ನನ್ನ ತಮ್ಮ ಎಕ್ಸ್ಪ್ಲೇನ್ ಮಾಡ್ತಾನೆ, ನೋಡೋದ ಗಾಡಿಯಲ್ಲಿ. ಮತ್ತು ತುಂಬ ಸ್ಪೋರ್ಟ್ಸ್ ಮೋಡೆಲ್ಲ ಇದೆ ಅಂತೆ, ಚೆಕ್ ಮಾಡೋದಲ್ಲ. ಬೆನ್ಸ್ ಕಾರಲ್ಲಿ ಹೋಗ್ತಾ ಇರೋ ಥರ ಫೀಲ್ ಇದೆ. ವೈಬ್ರೇಟ್ ಅದೇನೂ ಆಗಲ್ಲ ಇದರಲ್ಲಿ, ಅಂದರೆ ನಮ್ಮ ಗಾಡಿ ಓಡಿಸೋ ವೈಬ್ರೇಷನ್ ಇರುತ್ತಲ್ಲ ಆ ಥರ. ಸೊ ಇದೊಂದು ಸ್ವಲ್ಪ ಚೆನ್ನಾಗಿದೆ ಗಾಯ್ಸ್ ಗಾಡಿ. ನನ್ನ ಗಾಡಿಗೂ ಈ ಗಾಡಿಗೂ ರೇಸ್ ಇಡೋದ, ಯಾರು ಗೆಲ್ತಾರೆ ನೋಡೋದ. ಇಷ್ಟೊತ್ತು ಈಕೋ ಮೋಡ್ ಹಾಕೊಂಡು ಓಡಿಸಿದೆ, ಇವಾಗ ಸ್ಪೋರ್ಟ್ಸ್ ಮೋಡ್ ಹಾಕಿದ್ದೆ ನನ್ನ ತಮ್ಮ. ಇನ್ನು ಹಾಕಿಲ್ಲ, ಇವಾಗ ಹಾಕ್ತಾ ಇದ್ದಾನೆ. ನೋಡಿ ಎಲ್ಲಿ ಚೇಂಜ್ ಆಗುತ್ತೆ, ಎಲ್ಲಿ ಗೊತ್ತಾಗುತ್ತೆ ಇಲ್ಲಿ ಚೇಂಜ್ ಆಗೋದು. ನೋಡಿ ಸ್ಪೋರ್ಟ್ಸ್ ಮೋಡ ಇವಾಗ. ಓಕೆ, ಇವಾಗ ಸ್ಪೋರ್ಟ್ಸ್ ಮೋಡಲ್ಲಿ ನನ್ನ ತಮ್ಮ ಓಡಿಸ್ತೇನೆ, ನೋಡೋದು ಹೆಂಗೆ ಹೋಗುತ್ತೆ ಅಂತ ಗಾಡಿ. ಒಂದು ನಿಮಿಷ ಇರಿ ಗೈಸ್, ಅವನಿಗೆ ಮೈಕ್ ಕೊಡ್ತೀನಿ. ಬರುವಾಗ ನಿಂಗೆ ಹೆಂಗೆ ಫೀಲ್ ಆಗುತ್ತೆ ಹಂಗೆ ಹೇಳಪ್ಪ. ತುಂಬ ಸಜೆಸ್ಟ್ ಮಾಡೋದು ಎಲೆಕ್ಟ್ರಿಕ್ ಗಾಡಿ ಬೇಡ ಅಂತ, ಇವ್ನು ಹಠ ಮಾಡಿ ತೊಗೊಂಡಿದ್ದ. ನೋಡೋದ ಆನೆಸ್ಟ್ ರಿವ್ಯೂ ಕೊಡಿ. ಸ್ಪೋರ್ಟ್ಸ್ ಮೋಡು ಲಾಂಗ್ ಹೋಗುವಾಗ ಹೈವೇಲಿ ಇರುವಾಗ ಮಾತ್ರ ಬೆಸ್ಟು, ಇಲ್ಲ ಈಕೋನೇ ಬೆಸ್ಟು. ಓಕೆ, ಆನೆಸ್ಟ್ ಆಗಿ ಹೇಳು, ನಿಂಗೆ ಯಾವ ಗಾಡಿ ಬೆಸ್ಟ್ ಅನ್ಸುತ್ತೆ? ಅಂದರೆ ಇದೇ ಬೆಸ್ಟು. ಇವಾಗ ನಾನು ಕಂಪೇರಿಟಿವ್ ಆಗಿ ಎಲ್ಲಾದ್ರು ನೋಡಿದಾಗ ಇದೇ ಬೆಸ್ಟು ನನಗೆ. ಎಲೆಕ್ಟ್ರಿಕ್ಕು ದುಡ್ಡು ಕೊಟ್ಟಿದೆ ಅಂತ ಸುಳ್ಳು ಹೇಳ್ತಾರಲ್ಲ, ಆನೆಸ್ಟ್ ಆಗಿ ಹೇಳ. ಇವಾಗ ನಾನು ಎಲೆಕ್ಟ್ರಿಕಲ್ ಮಾತಾಡ್ತಿರೋದು. ಎಲೆಕ್ಟ್ರಿಕಲ್ ಈ ಗಾಡಿ ಬೆಸ್ಟ್, ಎಲೆಕ್ಟ್ರಿಕಲ್ ಇದು ಬೆಸ್ಟ್.
ಓಕೆ ಗೈಸ್, ಇವಾಗ ಲಾಸ್ಟಾಗಿ ಈ ಗಾಡಿಗೂ ಮತ್ತು ಈ ಗಾಡಿಗೂ ರೇಸ್ ಇಡೋದ, ಯಾರು ಗೆಲ್ತಾರೆ ನೋಡೋದ. ಸೊ ಗಾಡಿ ವಾಶ್ ಮಾಡಬೇಕು, ಗಾಡಿ ಫುಲ್ಲು ಗಬ್ಬಾಗಿದೆ ನೋಡಿ. ನಾಳೆ ಹೋಗಿ ವಾಶ್ ಮಾಡ್ಕೊಂಬರೋದು ನನ್ನ ಗಾಡಿನ. ಸೊ ಆಕಾಶ್ ಸ್ವಲ್ಪ ವೀಡಿಯೋ ಮಾಡಿ, ನಾವು ಒಳ್ಳೆ ರೇಸಿಗೆ ರೆಡಿ ಆಗ್ತಾಯಿದ್ವಿ. ಇಂಟರ್ 125 ಮತ್ತು ಚೇತಕ್ ಈ 2 ಗಾಡಿಗೂ ರೇಸ್ ಇರುತ್ತೆ, ಯಾರು ಗೆಲ್ತಾರೆ ನೋಡೋದ. ಅದು ಎಲೆಕ್ಟ್ರಿಕಲು, ಇದು ಪೆಟ್ರೋಲು ಅಷ್ಟೇ. ಬೇಗ ಅದು ಗಾಡಿ ಓದಿದ್ದು. ಹಾಂ ಹೋಗಲೇ ಲೇ, ಮೋಸ ಮುಂದೆ ಹೋಗ್ಬಿಟ್ಟ, ಫಸ್ಟೇ ಮುಂದೆ ಹೋಗ್ಬಿಟ್ಟ, ಮೋಸ 2, 1 ಗೋ. ಪರವಾಗಿಲ್ಲ ಗೈಸ್, ಎಲೆಕ್ಟ್ರಿಕ್ ಗಾಡಿ ಚೆನ್ನಾಗಿದೆ ಪರ್ಫಾರ್ಮೆನ್ಸಲ್ಲಿ, ಅಂದರೆ ರೇಸಲ್ಲಿ ಅಷ್ಟೇ. ಗೈಸ್ ಇದು ಗಾಡಿ ಫುಲ್ ಚಾರ್ಜ್ ಇದ್ದರೆ 130 ಕಿಲೋಮೀಟರ್ ಕೊಡುತ್ತಂತೆ ಮೈಲೇಜು. ಓಕೆ, ಚೆನ್ನಾಗಿದೆ ಗೈಸ್, ಗಾಡಿನೂ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ನನಗಿಷ್ಟ ಆಯ್ತು ಈ ಗಾಡಿ ಓಡಿಸಿದ್ದು, ತುಂಬ ಸ್ಮೂತಾಗಿದೆ. ನೋಡೋದು ಯಾವತ್ತನ ಲಾಂಗ್ ತೊಗೊಂಡೋಗಿ ನೋಡೋದ, ಚೆಕ್ ಮಾಡೋದು ಹೆಂಗಿರುತ್ತೆ ಅಂತ. ಯಾವಾಗನ ಲಾಂಗ್ ಹೋಗ್ಬಿಟ್ಟು ತೋರಿಸ್ತೀವಿ ಸಾರಿ ಗೈಸ್. ನಮ್ಮ ಗಾಡಿಯಲ್ಲಿ ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಕೊಂಡು ನನಗೆ ಮನೆ ಕಡೆ ಹೋಗೋದ. ಚೆನ್ನಾಗಿತ್ತು ಎಲೆಕ್ಟ್ರಿಕ್ ಗಾಡಿ ಓಡಿಸಿದ ಎಕ್ಸ್ಪೀರಿಯೆನ್ಸು, ಫಸ್ಟ್ ಟೈಮ್ ಓಡಿಸಿದ್ದು ಚೆನ್ನಾಗಿತ್ತು. ಬಟ್ ಅದು ಇನ್ನೂ ಲಾಂಗೆಲ್ಲ ಹೋದಾಗ ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ಗೊತ್ತಿಲ್ಲ ಅಲ್ಲ, ನೋಡೋದ ಚೆಕ್ ಮಾಡೋದ. ಯಾವತ್ತನ ಒಂದ್ಸತಿ ಲಾಂಗ್ ಹೋದಾಗ ಅದೊಂದು ವೀಡಿಯೋ ಮಾಡಿ ನೋಡೋದ. ಬಟ್ ಏನಂದರೆ ಎಲೆಕ್ಟ್ರಿಕ್ ಗಾಡಿ ನಂಬ್ಕೊಂಡು ಲಾಂಗ್ ಹೋಗೋಕ್ಕಾಗಲ್ಲ, ಅದೊಂದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ ಅದರಲ್ಲಿ. ಇವಾಗ ಪೆಟ್ರೋಲ್ ಗಾಡಿ ಅಂದರೆ ಆರಾಮಾಗಿ ಎಲ್ಲನ ಲಾಂಗ್ ತೊಗೊಂಡು ಹೋಗ್ಬೋದು, ಎಲ್ಲಿ ಬೇಕಾದರೂ ಪೆಟ್ರೋಲ್ ಬಂಕ್ ಸಿಗುತ್ತೆ ಪೆಟ್ರೋಲ್ ಹಾಕ್ಸೋಕ್ಕೆ, ಅದೊಂದು ಧೈರ್ಯ ಅಷ್ಟೇ. ನಾನು ಈ ಗಾಡಿ ತೊಗೊಂಡು ಹತ್ರ 2 ವರ್ಷ ಆಗಿದೆ, 2 ವರ್ಷ ಕಂಪ್ಲೀಟ್ ಆಗಿದೆ. ಏನೋ ಒಂಥರ ಚೆನ್ನಾಗಿದೆ ಗೈಸ್ ಈ ಗಾಡಿ, ಅಂದರೆ ಆಫ್ ರೋಡ್ ಮಾಡೋಕ್ಕೂ ಚೆನ್ನಾಗಿದೆ, ಮತ್ತೆಲ್ಲನ ಲಾಂಗ್ ಹೋಗೋಕ್ಕೂ ಚೆನ್ನಾಗಿದೆ, ಮತ್ತು ಪವರು ಚೆನ್ನಾಗಿದೆ ಗಾಡಿದು. ಓವರಾಲ್ ಎಲ್ಲದರಲ್ಲೂ ಚೆನ್ನಾಗಿದೆ ಗಾಡಿ ಪರ್ಫಾರ್ಮೆನ್ಸ್ ಇದು. ಅದು ನನಗೆ ಸ್ಕೈ ಬ್ಲೂ ತುಂಬ ಇಷ್ಟ ಆಗಿತ್ತು, ಇಷ್ಟಪಟ್ಟು ತೊಗೊಂಡಿದ್ದೆ ಗಾಡಿ ಇದು. ಇದ್ರ ಮೇಲೆ ಒಂದು ಸ್ಪೆಷಲ್ ಲೋ ಗಾಯ್ಸ್ ನನಗಂತೂ ತುಂಬ. ನೋಡ್ಬೇಕು ನೆಕ್ಸ್ಟ್ ಯಾವ್ದಾನ ಒಂದು ಒಳ್ಳೆ, ಅಂದರೆ ಏನಪ್ಪ ಇದು ಎಕ್ಸಾಂಪಲ್ ಯಾವ ಗಾಡಿ ಗೊತ್ತಾ, ಯಾವುದಾದ್ರು ಇಲ್ಲ, ಎಕ್ಸ್ಪಲ್ಸು ಅಥವಾ ಹಿಮಾಲಯ ಈ ಥರ ಗಾಡಿ ತೊಗೊಬೇಕಂತ ಒಂದು ಪ್ಲ್ಯಾನ್ ಇದೆ. ನೋಡೋದ ಅದೇನಾದ್ರು ಆದರೆ ಅದೊಂದು ತೊಗೊಳೋದ. ಬಾಡಿ ಫುಲ್ಲು ಡಿಹೈಡ್ರೇಟ್ ಆಗಿದೆ ಗೈಸ್. ಸೊ ಎಳ್ನೀರು ಕುಡಿಯೋದಂತ ಬಂದಿದ್ದೀವಿ ನಾನು ನನ್ನ ತಮ್ಮ. ಎಳ್ನೀರು ಕುಡ್ಕೊಂಡು ಮನೆ ಕಡೆ ಹೋಗೋದ. ನಾವೊಂದು ಎಳ್ನೀರು ಕುಡಿಯೋಣ, ನೀರು ಇರಲಿಲ್ಲ ಚೆನ್ನಾಗಿರೋದು ನೋಡಿ ಕುಡಿಯೋಣ. ಸೊ ಹೊಸ್ದಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಒಂಥರ ಡೈಲಿ ಬ್ಲಾಗ್ ಥರನೇ ಲೆಕ್ಕ ಹಿಡಿತದೆ ಇದು. ಏನಂತ ಇದ್ರ ಬಗ್ಗೆ ತುಂಬ ಖುಷಿ ಆಗ್ತಿದೆ. ಹೀಗೆ ಬೆಳಿಬೇಕು, ಜೀವನದಲ್ಲಿ ಮುಂದೆ ಬರಬೇಕು, ಮುಂದೆ ಬಂದು ನಮ್ಮೆಲ್ಲ ಕಲಿಬಾರ್ದು. ಕುಡಿಯೋಣ. ಥ್ಯಾಂಕ್ಸ್ ಅಣ್ಣ. ಇನ್ನೊಂದು 2 ಕೊಡಿ. ಸರಿ, ನಾನು ಬೆಳಿಬೇಕಂದ್ರೆ ನೀನು ನಿಮ್ಮ ಆಫೀಸಲ್ಲಿ ಇರೋರ ತಳೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ಬೇಕು. ಸಬ್ಸ್ಕ್ರೈಬ್ ಮಾಡಿಸ್ಬಿಡು ಮರಿ. ಸಬ್ಸ್ಕ್ರೈಬ್ ಮಾಡ್ತಿದ್ದೀನಲ್ಲ, ಎಷ್ಟು ಜನ ಮಾಡಿದ್ದಾರೆ? ಅದು ಬೇರೆ, ಅದು ಸೀಟ್ ಹಾಕ್ಸಲ್ಲ, ಇದಕ್ಕೂ ಮಾಡ್ಸೋಣ. ಒಂದೇ ಸಿಪ್ಪಲ್ಲಿ ಹೆಂಗಿರ್ತೈತೆ ನೋಡಿ ಗಾಯ್ಸ್. ಹೋಗಿನು ಅಣ್ಣ 1 ಲಕ್ಷ ಆಯ್ತಣ್ಣ. ಚೆನ್ನಾಗಿದ್ದಣ್ಣ ಫೋನ್. 1 ಲಕ್ಷ 1.5 ಲಕ್ಷ ಆಯ್ತು. ಅಣ್ಣ ನಿಜ, ಐಫೋನ್ ಇದು 1.5 ಲಕ್ಷ ಆಯಿತು. ವಿಡಿಯೋ ಮಾಡೋಕ್ಕಂತಲೇ ತೊಗೊಂಡಿರೋದು. ಎತ್ತೋ ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಕುಡಿಬೇಕು ಎಳ್ನೀರನ್ನ. ಏನು ಕುಡಿತಾ ನೋಡಪ್ಪ, ಇಲ್ಲಿ ಯಾವುದೋ ಮಗು ಥರ ಸ್ಟ್ರಾ ಹಾಕೊಂಡು ಕುಡಿತಾ ಇದೆಯಲ್ಲ. ನೀವಂದರೆ 1.5 ಲಕ್ಷಕ್ಕೆ ಎಷ್ಟು ಕಾಯಿ ಹಾಕ್ಬೋದಣ್ಣ ನೀವು ಈ ಥರ ಕಾಯಿಗಳು ಹಾಕಿದ್ರೆ? ಹಾಂ, ಎಷ್ಟು ಕಾಯಿ ಹಾಕ್ಬೋದು? 1.5 ಲಕ್ಷಕ್ಕೆ? ಹಾಂ, 1.5 ಲಕ್ಷಕ್ಕೆ ಒಂದು 2 ಲೋಡ್ ಹಾಕ್ಬೋದು. 2 ಲೋಡ್ ಕಾಯಿ ಎಳ್ನೀರು ಹಾಕ್ಬೋದು. 2 ಲೋಡ್ ಎಳ್ನೀರು ಹಾಕ್ತಾರಂತೆ ಗಾಯ್ಸ್ 1.5 ಲಕ್ಷಕ್ಕೆ ಇವ್ರ ಹತ್ರ. ಅಂದರೆ 1.5 ಲಕ್ಷಕ್ಕೆ ಎಳ್ನೀರು 2 ಲೋಡ್ ಅಲ್ಲಣ್ಣ, 2 ಲೋಡು ಎಳ್ನೀರು ಹಾಕ್ತಾರೆ 1.5 ಲಕ್ಷಕ್ಕೆ ಇವರು. 1.5 ಲಕ್ಷ ಫೋನ್ ಬರ್ತಿದ್ಯಾ? ಏನು? ಇನ್ನು 1.5 ಲಕ್ಷ ಫೋನ್ ಬರ್ತಿದ್ಯಾ?
ಗೈಸ್ ಆಗಲೇ ನಾವು ಗಾಡಿ ಟ್ರಯಲ್ ಮಾಡ್ತಾ ಇದ್ವಲ್ಲ, ಅದು ನಮ್ಮ ಮನೆ ಅಂದರೆ ಪಕ್ಕದ ರೋಡಲ್ಲೇ ಗಾಡಿ ಟ್ರಯಲ್ ಮಾಡ್ತಾಯಿದ್ದು. ಸೊ ಅದಕ್ಕೆ ನಾವು ಹೆಲ್ಮೆಟ್ ಹಾಕಿದ್ದಿಲ್ಲ, ಇಲ್ಲಾಂದರೆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಿದ್ದು ಬೇರೆ ಕಡೆ ಆಗಿದ್ದು. ಅದೇ ಅಪಾರ್ಥ ಭಾವಿಸ್ಕೊಂಬಿಡಿ, ಹೆಲ್ಮೆಟ್ ಹಾಕಿಲ್ಲ ಇವರು ಏನು ವೀಡಿಯೋ ಮಾಡ್ತಾಯಿದ್ದಾರೆ, ಏನು ಪಬ್ಲಿಕ್ ಮೆಸೇಜ್ ಕೊಡ್ತಾಯಿದ್ದಾರೆ ಅಂತ. ಸೊ ಮನೆ ಹತ್ರನೇ ಇದ್ದಿದ್ದರಿಂದ ನಾವು ಹೆಲ್ಮೆಟ್ ಹಾಕ್ದಂಗೆ ಸುಮ್ಮನೆ ಗಾಡಿ ಚೆಕ್ ಮಾಡ್ತಾಯಿದ್ದೆ ಹೆಂಗಿದೆ ಏನಿರುತ್ತೆ ಅಂತ ಅಷ್ಟೇ. ಸೊ ಗೈಸ್ ಸ್ಯಾಂಕಿಗೆ ಬಂದಿದ್ದೀವಿ. ಇಷ್ಟು ದಿನ ಬೆಳಗ್ಗೆ ಬರ್ತಾಯಿದ್ದೆ, ಬಟ್ ಇವಾಗ ಸಂಜೆ ಬಂದಿದ್ದೀನಿ. ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ಒಂಥರ. ಸೊ ಅದಕ್ಕೆ ಇಲ್ಲಿ ಬಂದರೆ ಸ್ವಲ್ಪ ಒಂಥರ ಚೆನ್ನಾಗಿರುತ್ತೆ ವೈಬು. ಅದಕ್ಕೆ ಸ್ಯಾಂಕಿ ಟ್ಯಾಂಕಿಗೆ ಬಂದಿದ್ದೀನಿ ನಾನು ನನ್ನ ತಮ್ಮ. ಇಲ್ಲಿ ಸ್ವಲ್ಪ ಹೊತ್ತು ಚಿಲ್ ಮಾಡಿಬಿಟ್ಟು ಆಮೇಲೆ ಹಂಗೆ ಮನೆಗೆ ಹೋಗೋದಾ. ನೀನು ಫಸ್ಟ್ ಟೈಮೇ ಬಂದಿರೋದಿಲ್ಲಿ? ಸೆಕೆಂಡ್ ಟೈಮ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ಯಾರ ಜೊತೆ ಬಂದಿದ್ದೆ? ಫಸ್ಟ್ ಟೈಮು ಸೋಮಾಬೈ ಅಂದರೆ ಮುಂಚೆ ನಾವು ಕಬಡ್ಡಿ ಆಡ್ತಾ ಇದ್ದಾಗ ಇಲ್ಲಿ ಜಾಗಿಂಗ್ ಎಲ್ಲ ಬರ್ತಿದ್ದೋ ಗೈಸ್. ಜಾಗಿಂಗ್ ಬಂದು ಇಲ್ಲಿ ಅಂದರೆ ಮಾರ್ನಿಂಗ್ ಜಾಗಿಂಗ್ ಬರ್ತಿದ್ದೋ. ಜಾಗಿಂಗ್ ಮುಗಿಸ್ಕೊಂಡು ಆಮೇಲೆ ಹೋಗಿ ಬೇರೆ ವರ್ಕೌಟ್ ಎಲ್ಲ ಮಾಡ್ತಾಯಿದ್ದೋ. ಸೊ ಅವಾಗ ರೆಗ್ಯುಲರ್ ವಾರಕ್ಕೊಂದು 2 ಸತಿ 3 ಸತಿ ಬರ್ತಾಯಿದ್ದೋ. ಇವಾಗ ಕಮ್ಮಿ ಆಗಿದೆ ಅಷ್ಟೇ. ನೋಡಿ ಗೈಸ್ ರೀಲ್ಸ್ ಎಲ್ಲ ಮಾಡ್ತಾಯಿರ್ತಾರೆ ಇಲ್ಲಿ. ಗೈಸ್ ನೋಡಿ ಸ್ಯಾಂಕಿ ಟ್ಯಾಂಕ್ ವ್ಯೂ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ಸಂಜೆ ಆದಮೇಲೆ ಎಷ್ಟು ದೊಡ್ಡದಿದೆ ನೋಡಿ ಗೈಸ್. ಬಟ್ ಬೆಳಗ್ಗೆ ಹೊತ್ತು ಬಂದಾಗ ಇಲ್ಲಿ ಚೆನ್ನಾಗಿರುತ್ತೆ ಗೈಸ್. ಸಂಜೆಗಿಂತ ಬೆಳಗ್ಗೆ ಇನ್ನೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಒಂಥರ ಅವಾಗಷ್ಟೇ ಬಂದು ಬೀಳೋ ಬಿಸಿಲು ಮತ್ತು ಆ ತಂಪಾದ ಗಾಳಿ ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು. ಜಾಗ್ ಮಾಡೋಕ್ಕಾಗಲಿ ಅಥವಾ ಯೋಗ ಮಾಡೋಕ್ಕಾಗಲಿ. ಇಲ್ಲಿ ತುಂಬ ಜನ ಬೆಳಗ್ಗೆ ಹೊತ್ತು ಬಂದು ಯೋಗ ಮಾಡ್ತಾಯಿರ್ತಾರೆ ಗೈಸ್. ನಾನು ತುಂಬ ಸತಿ ನೋಡಿದ್ದೀನಿ. ಇನ್ಮೇಲೆ ರೆಗ್ಯುಲರಾಗಿ ಬರಬೇಕು ಇಲ್ಲಿ ಬೆಳಗ್ಗೆ ಹೊತ್ತು ಜಾಗಿಂಗು. ಇಲ್ಲಿ ಸ್ಯಾಂಕಿಯಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ದಾವೆ. ಪೋಸ್ ಕೊಡ್ತಾವೆ ನೋಡಿ ಹೆಂಗೆ. ಏನ್ರಿ ನಿಮ್ದು ರೀ ಪೋಸ್ ಕೊಡೋ ನೋಡೋದು ಹಂಗೆ ಐಡಿಯಾ. ಓಕೆ, 1-2 ಫೋಟೋ ಹಿಡಿದ್ಬಿಟ್ಟು ತೋರಿಸ್ತೀನಿ ರೀ ಗೈಸ್. ಸೊ ಗೈಸ್ ಒಂದು 2-3 ಫೋಟೋ ಶೂಟ್ ಮಾಡಾಯಿತು. ಒಂದು ಮಾಡಾಯಿತು. ಬ್ಯೂಟಿಫುಲ್. ಇವಾಗ ಒಂದು 2 ನಿಮಿಷ ಇಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಚಿಲ್ ಮಾಡಿಕೊಂಡು ಮನೆಗೆ ಪಾಸ್ ಆಗ್ಬಿಡೋದ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲೊಂದು ಲೈನ್ಸ್ ಹಾಕಿದ್ದಾರೆ ಚೆನ್ನಾಗಿದೆ. ಜ್ಞಾನಕ್ಕಾಗಿ ಯಾರನ್ನಾದರೂ ಬೇಡ, ಆದರೆ ಅನ್ನಕ್ಕಾಗಿ ಯಾರನ್ನು ಬೇಡ. ಭಾರವಿಲ್ಲದ ನೋಟಿಗೆ ಇರೋ ಬೆಲೆ ಭಾವನೆಗಳಿಗಿರುವ ಮನುಷ್ಯನಿಗಿಲ್ಲ. ಎಂಥ ಲೈನ್ಸು. ಫೈನಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸ್ಯಾಂಕಿ ಟ್ಯಾಂಕಿಂದ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ನೆಕ್ಸ್ಟ್ ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರೂ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.